ನ್ಯೂಸ್ 42 ಕನ್ನಡ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಖಂಡಿಸಿ ರಾಮನಗರದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಮುಖಂಡರು ಪ್ರತಿಭಟನೆ ನಡೆಸಿದ್ರು. ಬಿಜೆಪಿ ವಕ್ತಾರ ಅಶ್ವಥ್ ನಾರಾಯಣಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ಮುಖಂಡರು ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಘೋಷಣೆಗಳನ್ನು ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಕೂಡಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಇಳಿಸಬೇಕು. ಗ್ಯಾರಂಟಿಗಳ ಹೆಸರಿನಲ್ಲಿ ಜನರಿಗೆ ಬರೆ ಎಳೆಯುತ್ತಿದೆ. ಈ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಎಲ್ಲವನ್ನೂ ಸರಿಪಡಿಸಬೇಕು ಎಂದು ಆಗ್ರಹಿಸಿದರು. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದ್ರ ಮುಖ್ಯನ ಅಧಿಕಾರಕ್ಕೆ ಬಂತು. ಒಂದು ಕಡೆ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡ್ಲಿಕ್ಕೋಸ್ಕರ ಡೈರೆಕ್ಟ್ ಆಗಿ ಕೆಲವು ಬೆಲೆಗಳನ್ನು ಹೆಚ್ಚಿಗೆ ಮಾಡೋರು, ಇಂಡೈರೆಕ್ಟ್ ಆಗಿ ಕೆಲವು ಬೆಲೆಗಳನ್ನು ಹೆಚ್ಚಿಗೆ ಮಾಡೋರು. ಬಜೆಟ್ ಪೂರ್ವದಲ್ಲಿ ಕೆಲವು ತೆರಿಗೆಗಳನ್ನು ಹಾಕಿ ಬಜೆಟ್ ನಂತರ ಕೆಲವು ತೆರಿಗೆಗಳನ್ನು ಹಾಕಿದ್ರು. ಸ್ಟಾಂಪ್ ಡ್ಯೂಟಿಗಳನ್ನು ಜಾಸ್ತಿ ಮಾಡಿದ್ರು, ವಿದ್ಯುತ್ ದರವನ್ನು ಜಾಸ್ತಿ ಮಾಡಿದ್ರು, ನೀರಿನ ದರವನ್ನು ಜಾಸ್ತಿ ಮಾಡಿದ್ರು. ಇದಲ್ಲದೆ ಬೆಲೆ ಏರಿಕೆ ತಲ್ಲಣಿಸಿ ಹೋಗಿದ್ದಾನೆ ರಾಜ್ಯದ ಜನ. ಈಗ ಹೊಸದಾಗಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ಬೆಲೆಯನ್ನು ಹೆಚ್ಚಿಸಿ ಸೆಸ್ಸನ್ನು ಹಾಕಿ ಇವತ್ತು ರಾಜ್ಯದ ಜನತೆಗೆ ಒಂದು ತೆರಿಗೆ ಭಾರವನ್ನು ಹಾಕಿದ್ದೆ. ಈ ಹಿಂದೆ 2021ರಲ್ಲಿ ಕೇಂದ್ರದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ರೇಟ್ ಮೇಲೆ ಇದ್ದಂಥ ಸೆಸ್ಸನ್ನು ಕೇಂದ್ರ ಸರ್ಕಾರ ಕಡಿಮೆ ಮಾಡಿತು. ಅದಕ್ಕೆ ಪೂರಕವಾಗಿ ರಾಜ್ಯದಲ್ಲಿ ಬಸವರಾಜ ಬೊಮ್ಮಾಯಿ ಸರ್ಕಾರ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಇದ್ದಂಥ 5 ರೂಪಾಯಿ ಮತ್ತು 3 ರೂಪಾಯಿ ರೇಟನ್ನು ಕಡಿಮೆ ಮಾಡಿದ್ರು. ಆದರೆ ದರಿದ್ರ ಈ ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ರಾಜ್ಯದಲ್ಲಿ ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ರೇಟ್ ಮೇಲೆ ಸೆಸ್ ಹಾಕೋದ್ರ ಮುಖ್ಯನ ರಾಜ್ಯದ ಜನತೆಗೆ ಹೊರೆಯನ್ನು ಹಾಕಿದೆ. ಇವತ್ತು ಸಿದ್ದರಾಮಯ್ಯನವರು ಹಸಿ ಸುಳ್ಳುಗಳನ್ನು ಹೇಳ್ಕೊಂಡು ತಾವು ಘೋಷಣೆ ಮಾಡಿರ್ತಕ್ಕಂಥ ಗ್ಯಾರಂಟಿಗಳನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರ ಚುನಾವಣೆಯ ಲಾಬಿಗೋಸ್ಕರ, ರಾಜಕೀಯ ಲಾಭಕ್ಕೋಸ್ಕರ ಜನತೆ ಮೇಲೆ ತೆರಿಗೆಗಳನ್ನು ಹಾಕ್ತದೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸೋದ್ರ ಮುಖ್ಯನ ಮತ್ತು ತಾವೇರಿಸಿರ್ತಕ್ಕಂಥ ಡೀಸೆಲ್ ಮತ್ತು ಪೆಟ್ರೋಲ್ ದರವನ್ನು ಈ ತಕ್ಷಣವೇ ಅದನ್ನು ವಾಪಸ್ ತಗೋಬೇಕು, ಇಳಿಸಬೇಕು ಅನ್ನತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ಒತ್ತಾಯ ಮಾಡುತ್ತೆ. ಚುನಾವಣೆ ಮುಗಿತಾ ಇದ್ದಂಗೆ ಈ ರೀತಿ ಬೆಲೆ ಏರಿಕೆ ಮಾಡಿರುವಂತದ್ದು ಸರ್ ದೇಶದ ರಾಜಕಾರಣ. ರಾಜ್ಯದ ಜನ 19 ಸೀಟ್ ಕೊಟ್ಬಿಟ್ರಲ್ಲ JDS ಮತ್ತು ಬಿಜೆಪಿಗೆ ಅಂತೇಳಿ ಹೊಟ್ಟೆವರಿ ತಡ್ಕೊಳ್ಳಿಕ್ಕಾಗ್ದಾನೆ ಇವತ್ತು ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕುರಿಸ್ಲಿಕ್ಕೆ ಇವತ್ತು ರಾಜ್ಯದಲ್ಲಿ ಡೀಸೆಲ್ ಮತ್ತು ಪೆಟ್ರೋಲ್ ಮೇಲೆ ಸೆಸ್ಸನ್ನು ಹಾಕೋದ್ರ ಮುಖ್ಯನ ಇದೊಂದು ಜನವಿರೋಧಿ ನೀತಿಯನ್ನು ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ನ್ಯೂಸ್ 42 ಕನ್ನಡ.